ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಈ ಯೂಟ್ಯೂಬ್ ಕ್ಲಾಸ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ವಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದನ್ನೇ ನಾವು ಇಲ್ಲಿ ಕಂಟಿನ್ಯೂ ಮಾಡೋಣ. ಬನ್ನಿ, ನಾವು ಕೊನೆ ಕ್ಲಾಸಲ್ಲಿ ಈ ಪ್ರಶ್ನೆ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ, ಕಮೆಂಟ್ ಮಾಡಂತ ಹೇಳಿದ್ದೆ. ಬನ್ನಿ, ಕೆಲವೊಂದಿಷ್ಟು ಮಕ್ಕಳು ಮಾಡಿದರೆ ಫಸ್ಟ್ನೇ ಕ್ವಶನ್ ನಂಬರಿ ಏತಿ. ಈ ಕ್ವಶನ್ ಮೊದಲು ಡಿಸ್ಕಸ್ ಮಾಡಿ ಮುಂದಕ್ಕೆ ಹೋಗೋಣ. ಬನ್ನಿ, ಇದು RMS ಅಲ್ಲಿ ಕೇಳಿದ್ದಂಥ ಪ್ರಶ್ನೆ ಅಂತ ಹೇಳಿದ್ದೆ. ಬನ್ನಿ, ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ಮತ್ತೆ ಕೇಳ್ತಾರೆ. ಫಸ್ಟ್ ಏನ್ ಮಾಡ್ಬೇಕು? ಅವಿಭಾಜ್ಯ ಸಂಖ್ಯೆ 2, 3, 5, 7 ನೋಡ್ರಿ, ಕೇವಲ 4 ಕೇಳಕತ್ತಾರ. ಮೊದಲ 4 ಫಸ್ಟ್ 4. ಸೊ ಮೊದಲ 4 ಅವಿಭಾಜ್ಯ ಸಂಖ್ಯೆ ಕೂಡಿಸ್ಬೇಕು. ಮೊತ್ತ ಅಂತಂದ್ರೆ ಏನು? ಸಮ್ ಕೂಡಿಸ್ಬೇಕು. 2 + 3 2 3 5 5 5 10 10 ಕೇಳೋದು 17. ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ಯಾರಿಗೆಲ್ಲ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾಲೆಡ್ಜ್ ಆಗಿರ್ಬೋದು, ಜ್ಞಾನ ಇರ್ತದೆ, ಅವರೆಲ್ಲ ಸರಿಯಾಗಿ ಮಾಡಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಇನ್ನು ಯಾರು ಇವಾಗ ಈ ವಿಡಿಯೋ ಇಲ್ಲೇಷ್ಟು ನೋಡಕತ್ತಿರೋ, ಸೊ ನಮ್ಮ ವಿಡಿಯೋ ಹಿಂದಕ್ಕ ನಮ್ಮ ಚಾನಲ್ಗೆ ಹೋಗಿ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ಬರ್ರಿ, ಸರಿ ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಆಗಿದೆ? ಸೊ ನೋಡಂಬ್ರಿ, ಇಲ್ಲಿ 4 ಆಪ್ಷನ್ ಅದಾವ. ನಾವು ಸರಿಯಾಗಿ ಗಮನ ಕೊಡಬೇಕು. 81 ಅದ, 85 ಅದ, 91 ಅದ, 97 ಅದ. ಸ್ವಲ್ಪ ಗಮನ ಕೊಟ್ಬಿಟ್ರೆ ಡೈರೆಕ್ಟ್ ಆಗಿ ಉತ್ತರ ಹೇಳ್ಬಿಡ್ತಾರೆ ನೀವು. ಸಿಂಪಲ್, ನಿಮಗೆ ಒಂದೇ ಒಂದು ಗೊತ್ತದ. ಸೊ 97 ಗೊತ್ತಾಗತ್ತಾ? 90 ಮತ್ತು 100 ಮಧ್ಯೆ ಇರ್ತಕ್ಕಂಥ ಏಕೈಕ ಅವಿಭಾಜ್ಯ ಸಂಖ್ಯೆ ಯಾವುದು? 97. ಸೊ ಅಲ್ಲಿ ನಾನು ಹೇಳಿದ್ದೆ. ಮತ್ತೆ 2 ಅಂಕೆ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ 97 ಅಂತ ಹೇಳಿದ್ದೆ. ಸೊ 2 ಅಂಕೆ ಅತಿ ದೊಡ್ಡ ಸಂಖ್ಯೆನೂ 97. 90 ಮತ್ತು 100ರಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ 90. ಹಾಗಾಗಿ ಇದರ ಕಣ್ಣು ಕುಕ್ಕ ಅಂತ ಒಂದದ. ಸೊ ಆದ್ರೂ ನಮ್ಗೆ ಇದನ್ನ ಸರ್ ನಮ್ಗೆ ಡೌಟ್ ಇದೆ ಸರ್, ಇವು ಅವಿಭಾಜ್ಯ ಸಂಖ್ಯೆ ಹಾಕಲ್ಲ, ಚೆಕ್ ಮಾಡ್ರಿ. ಜಸ್ಟ್ 8 1 ಕೂಡಿಸ್ರಿ 9. ಸೊ 3 ಭಾಷೆ ಏನೇಳುತ್ತೆ ಅಂಕಿಲು ಮೊತ್ತ. ಈ 9 3ರಿಂದ ಭಾಗ ಆಗುತ್ತೆ, ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಇದು ನೋಡ್ರಿ, 91 ಅವಿಭಾಜ್ಯ ಸಂಖ್ಯೆ 3 ವರ್ಕ್ ಆಗಲ್ಲ, ಆದ್ರೆ 7 ವರ್ಕ್ ಆಗುತ್ತೆ ನೋಡ್ರಿ. 7 ಭಾಷೆ ಏನೇಳುತ್ತಾ? ಕೊನೆಯ ಅಂಕಿಯ 2 ಪಟ್ಟು ಉಳಿದ ಸಂಖ್ಯೆಯನ್ನು ಕಡೆ ಅದ. 1ನ ಡಬಲ್ ಮಾಡಿದ್ರೆ 2. ಸೊ 1ನ ಡಬಲ್ ಮಾಡಿದ್ರೆ 2. ಉಳಿದ ಸಂಖ್ಯೆ 9 ಕಳೀರಿ, 9 ಆಡಿದ್ರೆ 7. ನೋಡ್ರಿ 7ರಿಂದ ಹೋಗುತ್ತಾ? ಬಂದಂತಕ್ಕಂಥ ಉತ್ತರ 0 ಅಥವಾ 7 ಇದ್ರೆ 7ರಿಂದ ಹೋಗುತ್ತಂತ. ಸೊ ಇದನ್ನು 7ರಿಂದ ಹೋಗುತ್ತೆ. ಸರಿ ಬ್ಯಾಕ 7 13 91 13 91 ಬೇರೆ ಮಗೆ ಐತಿ. ಸೊ 85. ಸೊ ಇದು ನೋಡ್ರಿ, ಸೀದಾ 17 ಇಲ್ಲಿ 85 ಹೋಗ್ಬಿಡುತ್ತಾ ಸೀದಾ. ಅದು 5ರಿಂದ ಬಿಡಿ ಸಂದ 5ರಿಂದ ಹೋಗುತ್ತಾ, ಕೆಳ ಕಡೆ ಅವಶ್ಯಕತೆ ಉಳಿದಿದ್ದು ಒಂದೇ. ಸೊ ಹಾಗಾಗಿ ಕೆಳಗಿನ ಅವಿಭಾಜ್ಯ ಸಂಖ್ಯೆ ಅದು ಉತ್ತರ 97. ಬನ್ನಿ ಅದೇ ರೀತಿ ಮುಂದಿನ ಪ್ರಶ್ನೆ ಸಾಗೋಣ. ವಾಟ್ ಈಸ್ ದ ಓನ್ಲಿ ನೋಡ್ರಿ, ವಾಟ್ ಈಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್? ನಾನು ಹೇಳಿದ್ದೆ ನಿಮಗೆ, ಏನಂತ ಹೇಳಿದ್ದೆ? ಸೊ ನೋಡ್ರಿ, ಏಕೈಕ ಸಮಅವಿಭಾಜ್ಯ ಸಂಖ್ಯೆ ಯಾವುದು? 2ನ್ನ ಹೊರತುಪಡಿಸಿ ಉಳಿದ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿವೆ. ಹಾಗಾಗಿ ಕೇವಲ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರೆ ಅದು 2 ಮಾತ್ರ. ಸೊ 0. ಸೊ 0 ಬಗ್ಗೆ ಸ್ವಲ್ಪ ಮಾತಾಡಲೇಬೇಕು. 0 ಒಂದು ಪೂರ್ಣ ಸಂಖ್ಯೆ ಆಗಿದೆ. ಇದು ಅವಿಭಾಜ್ಯನೂ ಅಲ್ಲ, ಭಾಜ್ಯನೂ ಅಲ್ಲ, ಸಮ ಸಂಖ್ಯೆನೂ ಅಲ್ಲ. ನೆನಪಿರ್ಲಿ, ಈ 0 ಎಂಬುದೇನು? ಪೂರ್ಣ ಸಂಖ್ಯೆ, ಹೋಲ್ ನಂಬರ್. ಸೊ 0 ಬಿಡಿ ಸ್ಥಾನದಾಗಿದ್ರೆ ಸಮ ಸಂಖ್ಯೆ ಆಗತ್ತ. ಉದಾಹರಣೆ 5 0 55. ಬಿಡಿ ಸ್ಥಾನದಾಗ 0 ಇದ್ದದಕ್ಕ ಈ 50ನ್ನು ಸಮ ಸಂಖ್ಯೆ ಅಂತ ಹೇಳ್ತೀವಿ ಹೊರತು 0 ಒಂದು ಸಮ ಸಂಖ್ಯೆ ಅಲ್ಲ. ಸೊ ನೆನಪಿರ್ಲಿ, 0 ಒಂದು ಪೂರ್ಣ ಸಂಖ್ಯೆ. ಸ್ವಲ್ಪ ಒಂದ್ರ ಬಗ್ಗೆ ಮಾತ್ರ. ಒಂದು ಪೂರ್ಣ ಸಂಖ್ಯೆ ಹೌದು, ಬೆಸ್ ಸಂಖ್ಯೆ ಹೌದು, ಆದರೆ ಅವಿಭಾಜ್ಯ ಸಂಖ್ಯೆ ಅಲ್ಲ, ಹಾಗೂ ಭಾಜ್ಯ ಸಂಖ್ಯೆನೂ ಅಲ್ಲ, ನೆನಪಿರ್ಲಿ. ಸೊ ಈ 4 ನೋಡ್ರಿ, ಇದು ಸಮ ಸಂಖ್ಯೆ ಹೌದು, ಆದ್ರೆ ಸಮದಲ್ಲಿ ಅವಿಭಾಜ್ಯ ಆಗಿಲ್ಲ. ಸೊ ಇದು ಭಾಜ್ಯ ಸಂಖ್ಯೆ. ಸಮ ಭಾಜ್ಯ ಸಂಖ್ಯೆ, ಸಮ ಅವಿಭಾಜ್ಯ ಸಂಖ್ಯೆ 2. ನೆನಪಿರ್ಲಿ, 4 ಅನ್ನೋದೊಂದು ಭಾಜ್ಯ ಸಂಖ್ಯೆ ಆಗಿದೆ, ಮತ್ತು ಸಮ ಸಂಖ್ಯೆ ಆಗಿದೆ, ಹಾಗೂ ಪೂರ್ಣ ಸಂಖ್ಯೆ ಆಗಿದೆ. ನಿಮಗೆ ಸಂಖ್ಯೆಗಳ ಬಗ್ಗೆ ಮಾಹಿತಿ ಇಲ್ಲಪ್ಪ ಅಂದ್ರೆ ನಮ್ಮ ಚಾನಲಲ್ಲಿ ನಾವು ಮಾಡಿದಂಥ ಸಂಖ್ಯೆಗಳ ಬಗ್ಗೆ ವಿಡಿಯೋ ಮಾಡಿದ್ವಿ. ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ದಯವಿಟ್ಟು ನೋಡ್ಕೊಂಡು ನೀವು ಕಲಿಬಹುದು. ಬನ್ನಿ ಅದೇ ರೀತಿ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಏನಿದೆ ಈ ಪ್ರಶ್ನೆ ನೋಡ್ರಿ. ಸೊ ನೋಡ್ರಿ, ಇಲ್ಲಿ ಪ್ರಶ್ನೆ ಏನಿದೆ? 1ರಿಂದ 100ರವರೆಗೆ ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಇದೆ. ಸೊ ನಿಮಗೆ ಕ್ಲಾಸ್ ಮಾಡಿದ ತಕ್ಷಣ ಹೇಳಿದೆ, ಮೊದಲು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲು ಅದನ್ನೇ ಹೇಳಿದ್ದೀನಿ ನಿಮ್ಗೆ ನಾನು ಲಾಸ್ಟ್ ಕ್ಲಾಸಲ್ಲಿ. ಅಂತೆ 1ರಿಂದ 100ರವರೆಗೆ ಒಟ್ಟು ಅವಿಭಾಜ್ಯ ಸಂಖ್ಯೆಗಳ ಕೇವಲ ಏನವ 25 ಅಂತ ಹೇಳಿದ್ದೆ. ಸೊ ಆದ್ರೂ ನಿಮ್ಗೆ ನೆನಪಿಲ್ಲ ಅಂತ ಅನ್ಕೊಂಡ್ಬಿಡ್ರಿ, ನೆನಪೇ ಇಲ್ಲ. ನಿಮ್ಗೊಂದು ಕೋಡ್ ನೆನಪಿಡ ಅಂತ ಹೇಳಿದ್ದೆ. ಯಾವ್ದು? ಅವಿಭಾಜ್ಯ ಕೋಡ್ 4422 322 321. ಈ ಕೋಡ್ ನೆನಪಿಟ್ರೆ ಕೂಡ ಉತ್ತರ ಬಂದ್ಬಿಡುತ್ತೆ. ಹೆಂಗ? ಇದು 1ರಿಂದ ಚಲುವಾಗಿ 100 ತನಕ ಎಂಡ್ ಆಗುತ್ತೆ. ಈ ಓಸ್ ನಂಬರ್ ಕೂಡಿಸಿ 25 ಬರ್ಬೇಕಲ್ಲ. ಸೊ 4 4 8 8 2 10 10 2 12
12ಕ್ಕೆ 3 ಸೇರಿ 15, 15ಕ್ಕೆ 2 ಸೇರಿ 17, 17ಕ್ಕೆ 2 ಸೇರಿ 19, 19ಕ್ಕೆ 3 ಸೇರಿಸಿದ್ರೆ 20, 21, 22, 22ಕ್ಕೆ 2 ಸೇರಿ 24, 24 ಒಂದು ಕೂಡಿಸಿದ್ರೆ 25. ಸೊ ಒಟ್ಟು ಮತ್ತೆ 25 ನೋಡ್ರಿ. ಅಂದ್ರೆ 1ರಿಂದ 100ವರೆಗೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಕೇವಲ ಅಂದ್ರೆ 25 ಮಾತ್ರ. ಸೊ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಿಮಗೇನಾದ್ರೂ ನಾನು ಹೇಳ್ಬೇಕಾದ್ರೆ ಏನಾದರೂ ಕೆಲವೊಂದು ಮಿಸ್ಟೇಕ್ ಆಗ್ತಾ ಇದ್ರೆ ಸೊ ನೀವು ಅದನ್ನು ಕಾಮೆಂಟ್ ಮುಖಾಂತರ ಸರಿಪಡಿಸ್ಬೋದು. ಸೊ ಬನ್ನಿ ಅದೇ ರೀತಿ ಮುಂದಿನ ಪ್ರಶ್ನೆ ಹೋಗೋಣ. ಏನಿದೆ ಇಲ್ಲಿ ಬಂತು ನೋಡ್ರಿ, 70 ಮತ್ತು 80ರ ನಡುವೆ ಬರುವ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವನ್ನು ಕಂಡಿಡ್ರಿ. ಮೊತ್ತ ಕೇಳಕತ್ತಾರ. ಫೈಂಡ್ ದ ಸಮ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 70 and 80. ಸೊ ಬಿಟ್ವೀನ್ 70 and 80 ಯಾವೆಲ್ಲ ಅವಿಭಾಜ್ಯ ಸಂಖ್ಯೆ ಅಂತ ತಿಳ್ಕೋಬೇಕು. ಮೊದಲು ನಿಮ್ ನೆನಪಿರ್ಲಿ, ಕೆಲವೊಬ್ರು ಏನ್ ಮಾಡ್ತಾರ, ಅವು ಅವಿಭಾಜ್ಯ ಸಂಖ್ಯೆನೂ ಜೊತೆ ಇನ್ನೂ ಭಾಜ್ಯ ಸಂಖ್ಯೆನೂ ಬರ್ಕೊಂಡ್ಬಿಡ್ತಾರ. ಸೊ ಹಾಗಾಗಿ ನೀವು ಪಕ್ಕ ಇಷ್ಟೇ ಇದಾವಂತ ತಿಳ್ಕೊಂಡು ಅವು ಯಾವಂತ ಬರ್ಕೋಬಹುದು. 70ರಿಂದ 80ರ ಮಧ್ಯೆ ಯಾವ ಬರ್ತಾವ ನೋಡ್ರಿ, 71 ಬರುತ್ತಾ, 73 ಬರುತ್ತಾ, 79 ಬರುತ್ತೆ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರು ಹೆಚ್ಚು ಕಡಿಮೆ ಬರ್ಬಿಡ್ತಾರ. 73 ಎಗ್ರಿಸ್ಬಿಡೋದು, ಇಲ್ಲಿ 79 ಎಗ್ರಿಸ್ಬಿಡೋದು, ಇಲ್ಲ ಯಾವ್ದು 75 ಬರ್ಬಿಡೋದು, ಇಲ್ಲಿ 77 ಬರ್ಬಿಡ್ತಾರೆ. ಹಿಂಗ್ ಮಾಡಬೇಡ್ರಿ. ಕೇವಲ 3 ಅದಾವ, 71, 73. ಇವು ನೀವು ಮೊತ್ತ ಸಮ್, ಫೈಂಡ್ ದ ಸಮ್ ಅಂತ ಹೇಳಕತ್ತಾರೆ, ಕೂಡಿಸ್ಬೇಕು. ಸೊ 70, 70, 70. ಸೊ ಕೂಡಿಸ್ಬಿಡ್ರಿ ಚಂದ. ಯಾಕ ನೀವು ಕಂಪೀಸ್ ಹಾಕೋಬೇಡ್ರಿ. ನಾವು ನಮ್ಮ ಕೂಡ್ಸಂಬರಿ 9 1 10, 10ಕ್ಕೆ 3 13. ಸೊ 1 ಕ್ಯಾರಿ 3, 7 7 7 7 3 21 ಒಂದು ಕೂಡಿಸಿ 22. ನೋಡ್ರಿ 223 ಯಾವ ಆಯ್ಕೆ ಇದೆ? ನಮ್ಗೆ ಸಿಕ್ತು ಕೊನೆ ಆಪ್ಷನ್ ಡಿ. ಈ ಪ್ರಶ್ನೆ ನೆನಪಿರ್ಲಿ, ಸೈನಿಕ ಸ್ಕೂಲ್ 2023ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಈ ರೀಸೆಂಟ್ಲಿ ಕೇಳಿರ್ತಕ್ಕಂಥ ನವೋದಯಕ್ಕಾಗಿರ್ಬೋದು, ಸೈನಿಕಕ್ಕಾಗಿರ್ಬೋದು, RMS ಆಗಿರ್ಬೋದು, ಈ ತರ ಮೇನ್ಲಿ ನಾವು ಕಲಿತಕ್ಕಂಥ ವಿಶೇಷವಾದಂಥ ಎಕ್ಸಾಮ್ ಅಲ್ಲೇ ಕೇಳಿದರೆ. ಬನ್ನಿ ಅದೇ ರೀತಿ ಮುಂದಿನ ಪ್ರಶ್ನೆ ನಾವು ಹೋಗೋಣ. ಸೊ ಈ ಪ್ರಶ್ನೆ ನೋಡ್ರಿ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸೊ ಇಲ್ಲಿ ಹೇಳಿಕೆ ಪ್ರಶ್ನೆ ಬಂದಾಗ ಸರಿಯಾಗಿ ನೀವು ಗಮನ ಕೊಡಬೇಕು. ಸೊ ನೋಡ್ರಿ, ಈ ಹೇಳಿಕೆ ಒಳಗೆ ಏನೈತಿ ಫಸ್ಟ್ ನಂಬರ್. ಈ ಹೇಳಿಕೆ ಒಳಗೆ ಏನೈತಿ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಫಸ್ಟ್ ಸ್ಟೇಟ್ಮೆಂಟ್, 0 is an odd number. ಶೂನ್ಯವು ಬೆಸ ಸಂಖ್ಯೆ ಆಗಿದೆ. ನಾನು ಈಗಲ್ಲ ಇದ್ರ ಹಿಂದಿನ ಕ್ವಶನ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೆ. ಸೊ ಶೂನ್ಯವು ಬೆಸ ಸಂಖ್ಯೆ ಅಂತ ಹೇಳಕತ್ತಾರ, ತಪ್ಪು. ಯಾಕೆ? ಶೂನ್ಯ ಅಂದ್ರೆ 0. 0 ಬೆಸ ಸಂಖ್ಯೆನೂ ಅಲ್ಲ, ಸಮ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆ. 0 ಒಂದು ಪೂರ್ಣ ಸಂಖ್ಯೆ. ಸೊ ಇದು ತಪ್ಪಾದ ಹೇಳಿಕೆ. ಅವ್ರು ಕೇಳಿದ್ದೇನು? ಸರಿಯಾದ ಹೇಳಿಕೆ ಅಂದ್ರೆ ಇದು ತಪ್ಪು, ಇದು ಬರಲ್ಲ. ಆಪ್ಷನ್ ಎ ತಪ್ಪು. ಆಪ್ಷನ್ ಬಿ ಬರ್ರಿ, 0 as an even number. ಶೂನ್ಯವು ಸಮ ಸಂಖ್ಯೆ ಆಗಿದೆ. ಈಗ ತಾನೇ ಹೇಳಿದೆ, ತಪ್ಪೇ ತಪ್ಪು. 0 ಸಮ ಸಂಖ್ಯೆ ಅಲ್ಲ, ಅದು ಪೂರ್ಣ ಸಂಖ್ಯೆ. ಅಂದ್ರೆ ಇದನ್ನು ತಪ್ಪಿದೆ. ಬನ್ನಿ ಆಪ್ಷನ್ ಸಿ ಬರ್ರಿ, ಶೂನ್ಯವು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಭಾಜ್ಯ ಸಂಖ್ಯೆಯೂ ಅಲ್ಲ. ಹೌದಲ್ವಾ? ಈ 0 ಅನ್ನೋದು ನೋಡ್ರಿ ಅವಿಭಾಜ್ಯನೂ ಅಲ್ಲ, ಭಾಜ್ಯನೂ. ಯಾಕೆ ಹೇಳ್ರಿ? ಅವಿಭಾಜ್ಯ ಸ್ಟಾರ್ಟ್ ಆಗೋದು 2ರಿಂದ, ಅದೇ ರೀತಿ ಭಾಜ್ಯ ಸಂಖ್ಯೆ ಸ್ಟಾರ್ಟ್ ಆಗೋದು 4ರಿಂದ. ಸೊ 4ರಿಂದ ಭಾಜ್ಯ. ಹೌದು ಮರೆಯ. ಯಾಕಂದ್ರೆ ಈ 0 ಅವಿಭಾಜ್ಯ ಅಲ್ಲ, ಭಾಜ್ಯ ಅಲ್ಲ, 1 ಅವಿಭಾಜ್ಯ ಅಲ್ಲ, ಭಾಜ್ಯ ಅಲ್ಲ. ಅರೆ 2 ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ, ಈ 4 ನೋಡ್ರಿ ಭಾಜ್ಯ ಸಂಖ್ಯೆ. 4ರಿಂದ ಚಲೋ. ಸೊ ನೆನಪಿರ್ಲಿ, ಈ 2 ಅವಿಭಾಜ್ಯ ಸಂಖ್ಯೆ, 4ರಿಂದ ಸ್ಟಾರ್ಟ್ ಆಗೋದು ಭಾಜ್ಯ ಸಂಖ್ಯೆ, 2ರಿಂದ ಅವಿಭಾಜ್ಯ ಸಂಖ್ಯೆ. ಆದ್ರೆ 0 ಅವಿಭಾಜ್ಯನೂ ಅಲ್ಲ, ಭಾಜ್ಯನೂ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಹೇಳಿಕೆ. ಆದ್ರೂ ಆಪ್ಷನ್ ಡಿ ನೋಡ್ಬೇಕು. ಶೂನ್ಯವು ಒಂದು ಭಾಜ್ಯ ಸಂಖ್ಯೆ. ಈಗ ಜಸ್ಟ್ ಹೇಳಿದೆ, ಭಾಜ್ಯ ಸಂಖ್ಯೆ ಸ್ಟಾರ್ಟ್ ಆಗೋದು 4ರಿಂದ. ಸೊ 0 ಭಾಜ್ಯ ಸಂಖ್ಯೆ ಹೇಳ್ತಾರೆ. ನೋ, ಇದನ್ನು ತಪ್ಪು. ನಿಮ್ಗೆಲ್ಲ ನಾ ಹೇಳ್ತಕ್ಕಂಥ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಿದ್ದೀನಿ. ಯಾರಿಗೆಲ್ಲ ಅರ್ಥ ಆಗ್ತಿದೆ ಎಲ್ಲ ನೀವೆಲ್ಲ ಲೈಕ್ ಮಾಡಬೇಕು. ಸೊ ನನಗೆ ಬಹಳ ಖುಷಿ ಆಗುತ್ತೆ. ಇನ್ನೂ ಎಕ್ಸ್ಟ್ರಾ ವಿಡಿಯೋ ಮಾಡ್ಬೇಕಂತ ಅನ್ಸುತ್ತೆ. ಸೊ ನೋಡ್ರಿ, 0 ಅವಿಭಾಜ್ಯನೂ ಅಲ್ಲ, ಭಾಜ್ಯನೂ ಅಲ್ಲ. ಹಾಗಾದ್ರೆ 0 ಅಂತ ಸಂಖ್ಯೆ ಪೂರ್ಣ ಸಂಖ್ಯೆ. ನೆನಪಿಟ್ಕೋರಿ, ಕೇಳ್ತಾರ, ಪಕ್ಕಾ ಕ್ವಶನ್ ಕೇಳ್ತಾರ 100%. ನೀವು ಇಲ್ಲಿ ನೋಡ್ತಾ ನೀವು ಆರಾಮ್ಸೆ ನೀವೇನ್ ಮಾಡೋದು, ನವೋದಯ ಮತ್ತು ಸೈನಿಕನ ಕಂಪಲ್ಸರಿ ಪಾಸ್ ಮಾಡೋದು. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ ಕ್ವಶನ್ ಏನಂತೆ, ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 90 and 100? ನೋಡ್ರಿ, ಇದು ಯಾವ ವರ್ಷ ಕೇಳ್ಯಾರ? RMS 2021 ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ 2021 ಒಳಗ ಕೇಳಿದಾರೆ. 90ರಿಂದ 100 ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ನಮಗೆ ಕೋಡ್ ಗೊತ್ತಿತ್ತಂದ್ರೆ ಮತ್ತೆ ಸಿಗ್ತದೆ. ಕೋಡ್ ಗೊತ್ತಿಲ್ಲ ಅಂದ್ರೆ ಉತ್ತರ ಗೊತ್ತಾಗತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಅದ್ರ ಕೋಡ್ ಗೊತ್ಬಿಟ್ರೆ ಕ್ಲಿಯರ್. ಕೋಡ್ ಏನ್ ಹೇಳುತ್ತೆ? 44 22
322 321. ಸೊ ನಮಗೆ 90 ಮತ್ತು 100 ಅಂದ್ರೆ ಸೀದಾ ಇದು 1ರಿಂದ ಸ್ಟಾರ್ಟ್ ಆಗಿ 100 ತನಕ ಇದೆ. 90ರಿಂದ ಮತ್ತು 100 ತನಕ. ಸೊ ಕೇವಲ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಇದೆ. ಆಪ್ಷನ್ ಹೇಗಿತ್ತು ನೋಡ್ರಿ, ಅವಿಭಾಜ್ಯ ಸಂಖ್ಯೆ ಒಂದೇ ಒಂದು. ನಮಗೆ ಕಾಣ್ತಾ ಇದೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೋಡ್ರಿ ಈ ಕೋಡ್ ನಮ್ಗೆ ಎಷ್ಟು ಕೆಲಸ ಮಾಡ್ತಿದೆ. ಸೊ ನೆನ್ಪಿಡ್ರಿ, ಈ ಕೋಡ್ ನ ಫಸ್ಟ್ ನೀವೇನ್ ಮಾಡ್ತೀರಿ, ಚಂದ ನೋಟ್ ಮಾಡ್ಕೊಡ್ರಿ. ಮತ್ ಈ ಕ್ಷಣನೇ ನೆನಪಿಡ್ರಿ, 4422 322 321. ಇನ್ನೊಂದು ಸಂಖ್ಯೆ ನೋಡ್ರಿ, ಮೊದಲ 4 1ರಿಂದ 10 10 ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ತೋರಿಸುತ್ತೆ. ಈ ನೆಕ್ಸ್ಟ್ 4 11ರಿಂದ 20 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಸೂಚಿಸುತ್ತದೆ. ಈ ನೆಕ್ಸ್ಟ್ 2 21ರಿಂದ 30 ನಡುವೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಸೂಚಿಸುತ್ತದೆ. ಇದು 31ರಿಂದ 40 ನಡುವೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಸೂಚಿಸುತ್ತದೆ. ಇದು 40ರಿಂದ 50 ತರ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಸೂಚಿಸುತ್ತದೆ. ಇದು 51ರಿಂದ 60 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಸೂಚಿಸುತ್ತದೆ. ಇದು 60 ಮತ್ತು 70 ಮಧ್ಯೆಯನ್ನ ಸೂಚಿಸುತ್ತದೆ. ಇದು 70ರಿಂದ 80 ತನ ಈ 3 ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತದ. ಇದು ನೋಡ್ರಿ 80 ಮತ್ತು 90 ಮಧ್ಯೆ 2 ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತದ. ಈ 90 ಮತ್ತು 100 ಮಧ್ಯೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಬಗ್ಗೆ ಹೇಳ್ತದೆ. ಹಾಗಾಗಿ ಈ ಕೋಡ್ ಅನ್ನ ನೀವು ದಯವಿಟ್ಟು ಅವಿಭಾಜ್ಯ ಪ್ರೈಮ್ ಕೋಡ್ ಅಥವಾ ಅವಿಭಾಜ್ಯ ಕೋಡ್ ಅಂತ ಮೊಬೈಲ್ ನಂಬರ್ ಅಂತ ಆಗಿ ನೆನ್ಪಿಟ್ರೆ ಕೇವಲ 10 ನಂಬರ್ ನೆನ್ಪು ಮಾಡಿ ಬರ್ಕೊಡ್ರಿ ಕ್ಲೀನ್ ಆಗಿ. ನೋಟ್ ಮಾಡ್ಕೋಬೇಕು, ಸರಿಯಾಗಿ ಕೇಳಬೇಕು. ಸೊ ನನ್ನ ಕ್ಲಾಸ್ ಕೇಳ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಒಂದು ನೋಟ್ ಬುಕ್ ಇರಬೇಕು, ಚಂದ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ವಿಡಿಯೋನ ಪಾಸ್ ಮಾಡಿ ನೀವು ಕ್ವಶನ್ ಮಾಡ್ಕೋಬೇಕು, ಆಮೇಲೆ ಚೆಕ್ ಮಾಡ್ಬೇಕು ಸರಿಯಾಗಿದೆ ತಪ್ಪಿದೆಯೋ. ಸೊ ನಿಮಗೆ ಒಂಥರ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ, ನಿಮಗೂ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಚೆನ್ನಾಗಿ ಕ್ಲಾಸ್ ನಿಮಗೆ ಪ್ರತಿಯೊಂದು ಕ್ವಶನ್ ಬಿಡಿಸ್ಬೇಕಂತ ನಿಮ್ಗೆ ಒಂಥರ ಎನರ್ಜಿ ಬರ್ತದೆ. ಸೊ ಅಂಬರಿ ಅದೇ ರೀತಿ ಮುಂದಿನ ಕ್ವಶನ್ಗೆ ಹೋಗ್ಬರಿ. ಸೊ ಏನಿದೆ, ದ SF ಆಫ್ ಎನಿ 2 ಪ್ರೈಮ್ ನಂಬರ್ ಈಸ್ ಆಲ್ವೇಸ್. ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಾಸಾವು ಯಾವಾಗಲೂ ಎಷ್ಟಿರ್ತದೆ? ಬನ್ನಿ ಇದು ನಿಮ್ಗ ಕ್ಲೀನಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಸರಿಯಾಗಿ ಕೇಳ್ರಿ. ಸೊ ನೋಡ್ರಿ, ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಒಂದು ಪಾಯಿಂಟ್ ತಿಳ್ಕೊಂಬ. ಅವಿಭಾಜ್ಯ ಸಂಖ್ಯೆ ಅಂದ ತಕ್ಷಣ ನಿಮಗ ಲಾಸಹ ಏನಾಗಿರ್ತದ, ಅದೇ ರೀತಿ ಮಾಸಹ ಏನಾಗಿರ್ತದ. ಸೊ ನಾವು ಲಾಸಹ ಮತ್ತು ಮಾಸ ಆದ್ಮೇಲೆ ನಿಮ್ಗೆ ಒಂದು ಮತ್ತೆ ಸ್ಪೆಷಲ್ ವಿಡಿಯೋ ಮಾಡೇ ಮಾಡ್ತೀನಿ. ನೆನಪಿರ್ಲಿ, ಅವಿಭಾಜ್ಯ ಸಂಖ್ಯೆಗಳ ಲಾಸಹ ಏನಾಗಿರ್ತಂದ್ರೆ ಆ ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತೆ. ಉದಾಹರಣೆ 5 ಮತ್ತು 7 ಇವೆರಡು ಅವಿಭಾಜ್ಯ ಸಂಖ್ಯೆಗಳು. ಇವುಗಳ ಲಾಸ ಏನಾಗುತ್ತೆ, ಇವುಗಳ ಗುಣಲಬ್ಧ. ಅಂದ್ರೆ ಉದಾಹರಣೆ 5 7 35 ನೋಡ್ರಿ. ಸೊ 5ಕ್ಕೆ 7ಕ್ಕೆ ಲಾಸ 35 ಆಗಿರುತ್ತೆ. ಸೊ ಇದಕ್ಕೆ ಏನ್ತೈತಿ, ಅವುಗಳ ಗುಣಲಬ್ಧ ಅಂತ ನಾವೇನ್ ಮಾಡ್ತೀವಿ ಹೇಳ್ತೀವಿ. ನೆನಪಿರ್ಲಿ. ಸೊ ಅವಿಭಾಜ್ಯ ಸಂಖ್ಯೆಗಳ ಲಾಸ ಯಾವುದಕ್ಕೆ ಸಮ ಇರ್ತದೆ, ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ. ಅದೇ ರೀತಿ ಮಾಸಕ್ಕೆ ಬನ್ನಿ, ಅದೇ 5 ಮತ್ತೆ 7 ತಗೊಂಬನ ಈ ಸಂಖ್ಯೆಗಳ ಮಾಸ ಯಾವಾಗ ಒಂದಾಗಿರುತ್ತೆ. ಯಾಕಂದ್ರೆ ಮಾಸಹ ಯಾಕೆ ಒಂದಾಗಿರ್ತಂದ್ರೆ ಆ ಸಂಖ್ಯೆಗಳು ಯಾವ್ದ್ರಿಂದನೂ ಭಾಗ ಆಗ್ತಿರಂಗಿಲ್ಲ, ಕೇವಲ 1ರಿಂದ ಮಾತ್ರ 2 ಸಂಖ್ಯೆ ಭಾಗ ಆಗ್ತಾವ. ಹಾಗಾಗಿ ಕೇವಲ ಸಾಮಾನ್ಯ ಅಪವರ್ತನ ಹೊಂದಿರ್ತಕ್ಕಂಥ ಕಾರಣ ಮಾಸಹ ಒಂದಾಗಿರುತ್ತೆ. ಸೊ ನಾವ್ ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಅವಿಭಾಜ್ಯ ಸಂಖ್ಯೆಗಳ ಮಾಸಹವು ಅವು ಒಂದಾಗಿರ್ತವೆ, 1ಕ್ಕೆ ಸಮ ಇರ್ತದೆ. ಲಾಸಹ ಅವುಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಸೊ ಈ ಪಾಯಿಂಟ್ ನ ನೀವು ಏನ್ ಮಾಡ್ಕೋಬೇಕು, ಚಂದ ಬರ್ಕೋಬೇಕು, ನೆನಪಿಟ್ಕೋಬೇಕು. ಪ್ರತಿ ಬಾರಿ ಅವಾಗ ದಿನ ನೋಡ್ಕೊಂತಿರ್ಬೇಕು. ಅವಿಭಾಜ್ಯ ಸಂಖ್ಯೆಗಳ ಲಾಸಹ ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ, ಅವಿಭಾಜ್ಯ ಸಂಖ್ಯೆಗಳ ಮಾಸಹ ಕೇವಲ 1ಕ್ಕೆ ಸಮವಾಗಿರ್ತದೆ. ಹಾಗಾದ್ರೆ ನೀವು ಈಗ ಬನ್ನಿ. ಸೊ ಕ್ವಶನ್ ನೋಡ್ರಿ, ಇದು ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಾಸಹ, ಇಟ್ ಮೀನ್ಸ್ SCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಮಾಸಹದ ಅರ್ಥ ಇಂಗ್ಲಿಷ್ ನಲ್ಲಿ, ಅಥವಾ GCD ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಸಹ ಹೇಳ್ಬೋದು. ಎಷ್ಟಿರ್ತದೆ, ಯಾವಾಗಲೂ ಆಲ್ವೇಸ್ ಯಾವತ್ತೂ ಚೇಂಜ್ ಆಗಲ್ಲ. ನೋಡ್ರಿ 0 1 2 ಅವುಗಳ ಗುಣಲಬ್ಧ ಅಂತ ಐತೆ. ಈಗ ಜಸ್ಟ್ ಹೇಳಿದೆ ಅವುಗಳ ಗುಣಲಬ್ಧ ಯಾವಾಗ, ಲಾಸಹ ಆದಾಗ. ಸೊ ಮಾಸ ಕೇಳ್ತಿದ್ರೆ ಸೊ ಉತ್ತರ 1. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ನಿಮ್ಗೆಲ್ಲ ನಾನು ಹೇಳ್ತಾ ಇರೋ ಕ್ಲಾಸ್ ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೊಳ್ತಾ ಇದೀನಿ. ಬನ್ನಿ ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ರಿ. ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಾಸ 1. ಸರ್ ಹಂಗ 3 ಕೇಳಿದ್ರೆ ಆ 3 ಅವಿಭಾಜ್ಯ ಸಂಖ್ಯೆಗಳ ಮಾಸ 1. ನೆನಪಿಡಿ, ಒಟ್ಟು ಅವಿಭಾಜ್ಯ ಸಂಖ್ಯೆ ಬಂತು, ಮಾಸ ಕೇಳಿದ್ರೆ 1, ಅವಿಭಾಜ್ಯ ಸಂಖ್ಯೆ ಬಂತು, ಲಾಸ ಕೇಳಿದ್ರೆ ಅವುಗಳ ಗುಣಲಬ್ಧ, ದೇರ್ ಪ್ರಾಡಕ್ಟ್. ಬನ್ನಿ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನೋಡ್ರಿ. ಓಕೆ, ಇಲ್ಲಿಗೆ ಎಲ್ಲಾ ಕ್ವಶನ್ಗಳು ನಿಮಗೆ ಮುಕ್ತಾಯ ಆಯ್ತು ಅನ್ಸುತ್ತೆ. ಸೊ ನೋಡ್ರಿ, ಈಗಲೇ ಹೇಳಕತ್ತೀನಿ, ನಮ್ಮ ಕೋಚಿಂಗ್ ಸೆಂಟರ್ನ ತರಬೇತಿಯ ನಿಮ್ಗೆ ಏನಾದರೂ ನೀವು ನಮ್ಮ ತರಗತಿಗೆ ಬಂದು ನೀವು ಜಾಯ್ನ್ ಆಗಬೇಕಾಗಿತ್ತು, ನವೋದಯ ಮತ್ತು ಸೈನಿಕ RMS ಆಗಲಿ ಯಾವುದೇ ಒಂದು ನೀವು ಸೆಲೆಕ್ಷನ್ ಆಗಬೇಕಾಗಿತ್ತಪ್ಪ ಅಂದರೆ ಹಿಂದೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿನ್ನೂರ್ನ ಈ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಈಗಲೇ ಕಾಂಟ್ಯಾಕ್ಟ್ ಮಾಡಿ ನೀವೇನು ಮಾಡ್ಬೇಕಪ್ಪ ಅಂದರೆ
ನೀವು ನಮ್ಮಲ್ಲಿ ಬಂದು ತರಬೇತಿಯನ್ನು ಪಡೆದು ಈಗಾಗಲೇ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಜೂನ್ 5 ಅಥವಾ 10ರಿಂದ ಒಳ ನಮ್ಮ ಕ್ಲಾಸ್ಗಳು ಆರಂಭ ಆಗ್ತದವ. ಸೊ ಕೇವಲ ಲಿಮಿಟೆಡ್ ಸೀಟ್ಸ್ ಮಾತ್ರ ನಾವು ತಗೊಳ್ತೀವಿ. ಸೊ ನೆನಪಿರಲಿ, ಲೆಟ್ಸ್ ಕ್ರ್ಯಾಕ್ ನವೋದಯ ಅಂಡ್ ಸೈನಿಕ RMS ಎಕ್ಸಾಮ್ಸ್ ನೆನಪಿರಲಿ. ಸೊ ನೀವು ಇವತ್ತು ಮಾಡೋ ನಿರ್ಧಾರ ನಾಳೆಗೆ ನಿಮ್ಮನ್ನ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತದೆ. ಸೊ ಏನು ಮಾಡೋಕಪ್ಪ ಅಂದರೆ ಬಂದು ನಮ್ಮ ಸಂಸ್ಥೆಗೆ ಬಂದು ಭೇಟಿ ನೀಡಿ ಚೆನ್ನಾಗಿ ಎಲ್ಲ ನೋಡಿಕೊಂಡು ಅಡ್ಮಿಷನ್ ಮಾಡಿಸೋ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ. ನೆಕ್ಸ್ಟ್ ನಾಳೆ ಇನ್ನೊಂದು ಹೊಸ ಟಾಪಿಕ್ ಇಂದ ಬರೋಣ. ಓಕೆ, ಬಾಯ್.